ಜನಕ್ಕೆ ಟೈಮ್ ಟ್ರಾವೆಲ್ ಮಾಡಬೇಕು ಅಂತ ಆಸೆ ಇರುತ್ತೆ. ಬಟ್ ಅದು ತುಂಬ ಕಷ್ಟ ಅಂತ ಅನ್ನಿಸ್ತಾ ಇರುತ್ತೆ. ಮತ್ತು ಎಷ್ಟೋ ಜನ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದು ರಿಯಲ್ಲೋ ಫೇಕೋ ಅಂತ ಇಲ್ಲಿವರೆಗೂ ಯಾರೂ ಪ್ರೂವ್ ಮಾಡೋಕ್ಕಾಗಿಲ್ಲ. ರಿಯಲ್ಲಾಗಿ ಟೈಮ್ ಟ್ರಾವೆಲ್ಸ್ ನಡೆದಿದೆಯಾ ಅಂತ ಎಷ್ಟೋ ಜನಕ್ಕೆ ಕ್ವಶನ್ ಆಗಿ ನಿಂತಿದೆ. ಇವತ್ತು ಕೆಲವು ಇಂಟ್ರೆಸ್ಟಿಂಗ್ ಟೈಮ್ ಟ್ರಾವೆಲರ್ಸ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಂಡಿರೋ ವ್ಯಕ್ತಿಗಳ ಬಗ್ಗೆ ಕೆಲವೊಂದು ಕಥೆಗಳನ್ನ ಇವತ್ತು ನಾವು ನೋಡೋಣ. ಹಲೋ ಎವ್ರಿವನ್, ವೆಲ್ಕಮ್ ಟು ಹಾರ್ದಿ ವ್ಲಾಗ್ಸ್. ನೀವು ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟ್. ನಾನಿವತ್ತು 14 ವರ್ಷದ ಆ್ಯಂಡ್ರೂ ಕ್ಲಾರ್ಸಿನ್ ಎಂಬ ವ್ಯಕ್ತಿ ಈತನ ಕಥೆಯಲ್ಲಿ ಎಷ್ಟು ಟ್ವಿಸ್ಟ್ಗಳಿದೆ, ಆತ ಏನೇನು ಮಾಡಿದ್ದಾನೆ ಅಂತ ನೋಡೋಣ. 2003 ಆತನನ್ನು ಪೊಲೀಸವರು ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕ್ತಾರೆ. ಈವನ್ ಅವ್ರು 4 ಗಂಟೆ ಟೈಮ್ ಸಿಗುತ್ತೆ ಇಂಟ್ರಾಗೇಷನ್ ಮಾಡೋದಕ್ಕೆ. ಸೊ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂತ ಕೇಳಿದ, ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗಲ್ಲಿ ತುಂಬ ಸ್ಕ್ಯಾಮ್ಸ್ ಮಾಡ್ತಿದ್ದಾನೆ ಅಂತ ಜೈಲಲ್ಲಿ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕ್ತಾರೆ. ಈತ ಬರೋಬ್ಬರಿ 126 ರಿಸ್ಕಿ ಟ್ರೇಡಿಂಗ್ನ ಮಾಡಿದ್ದ ಅಂತ. ಅಷ್ಟೇ ಅಲ್ಲ, ಅದರಲ್ಲಿ ಸಕ್ಸಸ್ ಸಹ ಆಗಿದ್ದ. ಈವನ್ ಈತ ಜನರಲ್ ಟ್ರೇಡಿಂಗಲ್ಲಿ ಸಹ ಸಕ್ಸಸ್ ಆಗಿ ಬೆಳೆದಿರ್ತಾನೆ. ನಿಯರ್ ಬೈ 275 crores ಅಷ್ಟು ಟ್ರೇಡಿಂಗ್, 50,000ಗೆ ಟ್ರೇಡಿಂಗ್ ಮಾಡೋ ಸ್ಟಾರ್ಟ್ ಮಾಡ್ಕೊತಾನೆ. ಬರೋಬ್ಬರಿ 275 crores ಅಷ್ಟು ಹಣನ ಗಳಿಸ್ತಾನೆ. ಈವನ್ ಇನ್ಸೈಡ್ ತುಂಬ ಸ್ಕ್ಯಾಮ್ಸ್ ಮಾಡ್ತಿದ್ದಾನೆ ಅಂತ ನ್ಯೂಯಾರ್ಕ್ ಪೊಲೀಸರು ಇದನ್ನು ಅರೆಸ್ಟ್ ಮಾಡಿರ್ತಾರೆ. ಅರೆಸ್ಟ್ ಮಾಡಿ ಇಂಟ್ರಗೇಷನ್ ಮಾಡ್ತಿದ್ದಾಗ ಪೊಲೀಸವರೆಲ್ಲ ಇದೆಲ್ಲ ಹೇಗೆ ಸಾಧ್ಯ, ಇಷ್ಟು ರಿಸ್ಕಿರೋ ಅಂಥ ಟ್ರೇಡಿಂಗ್ಸ್ ಎಲ್ಲ ಈಸಿಯಾಗಿ ಹೇಗೆ ಮಾಡ್ತಿದ್ಯಾ, ಇದೆಲ್ಲ ಹೇಗೆ ಗೊತ್ತಾಗ್ತಿದೆ ನಿನಗೆ ಮುಂಚೆನೇ ಅಂತ ಕೇಳ್ತಿದ್ದಾಗ ಈತ ಏನು ಹೇಳ್ತಾನಂದರೆ, ಈತ 200 years ಬಿಫೋರ್, ಅಂದರೆ ನಮಗಿಂತ 2256 ಆ ವರ್ಷದಿಂದ ನಾನು ಇಲ್ಲಿಗೆ ಬಂದಿದ್ದೀನಿ. ನಾನು ಬರೋಬ್ಬರಿ 200 years ಹಿಂದೆ ಬಂದಿದ್ದೀನಿ. ನಾನು ವರ್ಷದಲ್ಲಿ ನಡೆಯುವಂಥ ಎಲ್ಲ ಡೇಟಾಗಳ ಬಗ್ಗೆ ನನಗೆ ಮುಂಚೆನೇ ಗೊತ್ತಿತ್ತು. ಸೊ ಅದನ್ನೆಲ್ಲ ನಾನು ಗಮನಕ್ಕೆ ಇಟ್ಕೊಂಡು ಇಲ್ಲಿ ಬಂದು ನಾನು ಯಾವುದು ಲಾಸ್ ಆಗ್ತಿದೆ, ಯಾವುದು ಸಕ್ಸಸ್ ಆಗ್ತಿದೆ ಅಂತ ಗೊತ್ತಾಗಿ ನಾನು ಟ್ರೇಡಿಂಗ್ ಮಾಡಿ ನಾನು ಎಲ್ಲದರಲ್ಲೂ ಸಕ್ಸಸ್ ಆಗ್ತಿದ್ದೀನಿ ಅಂತ ಹೇಳ್ತಾನೆ. ಬಟ್ ಪೊಲೀಸವರು ಇದನ್ನೆಲ್ಲ ನಂಬೋದೇ ಇಲ್ಲ. ಅಷ್ಟೇ ಅಲ್ಲದೆ ಪೊಲೀಸವ್ರಿಗೆ ಒಂದು ಬಂಪರ್ ಆಫರ್ ಸಹ ಕೊಡ್ತಾನೆ. ನೀವೇನಾದರೂ ನನ್ನನ್ನು ಬಿಟ್ಬಿಟ್ರೆ ನಾನು ನಿಮಗೆ ಒಸಾಮಾ ಬಿನ್ ಲಾಡೆನ್ ಬಗ್ಗೆ ತುಂಬ ಹುಡುಕಾಡ್ತಿದ್ರು 2003. ಒಸಾಮಾ ಬಿನ್ ಲಾಡೆನ್ ಎಲ್ಲಿದ್ದಾನೆ ಅಂತ ನಾನು ನಿಮಗೆ ಅಡ್ರೆಸ್ ಕೊಡ್ತೀನಿ. ಹಾಗೆ HIV ಲಸಿಕೆ ಬಗ್ಗೆ ಸಹ ತಿಳಿಸ್ಕೊಡ್ತೀನಿ. ನನಗೆ ಆದಷ್ಟು ನನಗೆ ಬಿಟ್ಬಿಡಿ, ನನ್ನ ವರ್ಷಕ್ಕೆ ನಾನು ಹಿಂದೆ ತಿರುಗಿ ಹೊಟ್ಟೋಗ್ಬಿಡ್ತೀನಿ, ನಾನು ಮತ್ತೆ ಬರೋದಿಲ್ಲ ಅಂತ ಹೇಳಿ ಇವ್ರಿಗೆ ರಿಕ್ವೆಸ್ಟ್ ಮಾಡ್ತಾನೆ. ಬಟ್ ಪೊಲೀಸವರು ಅದನ್ನು ಸುಮ್ಮನೆ ಬಿಡೋದಿಲ್ಲ. ಅವರು ಬೇಡ, ನನಗೆ ನಿನ್ನ ಟೈಮ್ ಟ್ರಾವೆಲ್ ಮಷಿನ್ ಎಲ್ಲಿದೆ ಅಂತ ಹೇಳಿ ಫಸ್ಟ್ ಸಾಕು ನನಗೆ ಅಂತ ಹೇಳ್ತಾರೆ. ಇದರಿಗೆ ತುಂಬ ಕೋಪ ಬಂದುಬಿಡುತ್ತೆ. ನಾನು ಅದು ಏನು ಕೊಡೋದಿಲ್ಲ, ನಾನು ಎಲ್ಲಿದೆ ಅಂತ ಸಹ ಹೇಳೋದಿಲ್ಲ, ನೀವೇನು ಮಾಡ್ಕೊತೀರ ಮಾಡ್ಕೊ ಹೋಗಿ ಅಂತ ಹೇಳಿ ಅವ್ರ ಮೇಲೆ ರಿವರ್ಸ್ ಆಗಿ ಮಾತಾಡ್ತಾನೆ. ಹೇಗಾದರೂ ಮಾಡಿ ನನಗೆ ಬೇಲ್ ಕೊಡಲೇಬೇಕು ಅಂತ ಕೋರ್ಟ್ ಮುಖಾಂತರ ಮೊರೆ ಹೋಗ್ತಾನೆ. ಬಟ್ ಪೊಲೀಸವರು ಕೋರ್ಟ್ಗೆ ಹಾಜರು ಮಾಡಬೇಕಂತ ಕರ್ಕೊಂಡು ಹೋಗ್ತಿದ್ದಾಗ ಮಧ್ಯದಾರಿಯಲ್ಲೇ ಈತ ಮಿಸ್ ಆಗೋಗ್ಬಿಡ್ತಾನೆ. ಆಗ ನ್ಯೂಯಾರ್ಕ್ ನ್ಯೂಸಲ್ಲಿ ಬರುತ್ತೆ, ಇದೆಲ್ಲ ಕತೆ ಏನೂ ನಡೆದಿಲ್ಲ, ಇದು ಸುಮ್ಮನೆ ಸೃಷ್ಟಿಸಿರೋವಂಥ ಕತೆ. ಈ ಥರ ನಾವು ಯಾರನ್ನೂ ಅರೆಸ್ಟೇ ಮಾಡಿಲ್ಲ, ಈ ಥರ ನಡೆದೇ ಇಲ್ಲ, ಸುಮ್ಮನೆ ಯಾರೋ ಬೇಕಂತ ಮಾಡಿರೋದು ಅಂತ ಹೇಳಿಬಿಟ್ಟು ಅವರಿಗೆ ಪ್ರೂಫೇ ಇಲ್ಲ. ಆ್ಯಂಡ್ ಇದು ರಿಯಲ್ ಆಗಿ ನಡೆದಿದೆಯೋ ಇಲ್ವಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. 1988 ಒಂದು ಸ್ಟ್ರೇಂಜ್ ಮ್ಯಾಗ್ಝಿನ್ 2 ಅಲ್ಲಿ ಟೈಮ್ ಟ್ರಾವೆಲ್ ಬಗ್ಗೆ ಒಂದು ಆರ್ಟಿಕಲ್ ಹಾಕಿರ್ತಾರೆ. ಅಲ್ಲಿ ಏನು ನಡೆದಿದೆ ಅಂತ ಹಾಕಿರ್ತಾರೆ ಅಂದರೆ, ಕೆಲವೊಂದು ವ್ಯಕ್ತಿಗಳು ಮಧ್ಯಾಹ್ನ 1:15 ಟೈಮಲ್ಲಿ ಒಂದು ನಿರ್ಜನ ಕಾರಲ್ಲಿ ಹೊರಡ್ತಿದ್ದಾಗ ಅದು ನೋಡೋದಕ್ಕೆ ಆಲ್ಮೋಸ್ಟ್ ಮೆರವಣಿಗೆ ಕಾರ್ ಇದ್ದಂಗೆ ಇತ್ತಂತೆ. ಅದು ಕಾರ್ ಪ್ಲೇಟ್ ಮೇಲೆ ಸಹ 1940 ಅಂತಲೇ ಬರೆದಿತ್ತಂತೆ. ಕ್ಲಿಯರಾಗಿ ಇವ್ರು ನೋಡಿದ್ರಂತೆ ಅದನ್ನು. ಮುಂದೆ ಹೋಗ್ತಿದ್ದಾಗ ಆ ಕಾರಲ್ಲಿ 2 ವ್ಯಕ್ತಿಗಳಿದ್ರಂತೆ, ಒಬ್ಬ ಮಹಿಳೆ ಮತ್ತು ಒಂದು ಚಿಕ್ಕ ಮಗು. ಆ ಮಹಿಳೆ ಕಂಪ್ಲೀಟಾಗಿ 1940 ಇರುವಂಥ ಉಡುಪುಗಳನ್ನೇ ಹಾಕ್ಕೊಂಡಿದ್ಲಂತೆ. ನೋಡೋದಕ್ಕೆ ಲೈಕ್ ಕ್ಯಾಪ್, ಅವರ ಡ್ರೆಸ್ ತುಂಬ ಹೆವಿಯಾಗಿತ್ತಂತೆ. ಆಕೆ ತುಂಬ ಭಯ ಪಡ್ತಿದ್ಲಂತೆ. ಲೈಕ್ ಅವ್ರ ಮುಖ ಸಹ ತುಂಬ ಕೆಂಪಾಗೋಗಿತ್ತಂತೆ ಬೈಕ್ಗೆ. ಆ್ಯಂಡ್ ಇವರು ಅಂದ್ಕೊಂಡ್ರಂತೆ ಏನೋ ಪ್ರಾಬ್ಲಮ್ ಇರ್ಬೋದು, ಏನಾದರೂ ಹೆಲ್ಪ್ ಬೇಕಾ ಅಂತ ಕೇಳ್ತಿದ್ರಂತೆ. ಕಂಟಿನ್ಯೂಸ್ ಆಗಿ ಇವ್ರು ಕೇಳ್ತಾನೆ ಇದ್ರಂತೆ, ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾ, ಏನು ಮಾತಾಡ್ತಿದ್ದೆ, ಜಸ್ಟ್ ವಿಂಡೋ ಅಲ್ಲಿ ನೋಡಿಬಿಟ್ಟು ಸ್ಪೀಡಾಗಿ ಡ್ರೈವ್ ಮಾಡೋಕ್ಕೆ ನೋಡ್ತಿದ್ಲಂತೆ. ಸಡನ್ನಾಗಿ ಅವ್ರು ಮಾತಾಡ್ತಿದ್ದಂಗೆ ಕಾರು ಮಾಯ ಆಗೋಯ್ತಂತೆ. ಇವ್ರು ಏನಾಯಿತು ಅಂತ ಈ ವ್ಯಕ್ತಿಗಳು ಶಾಕ್ ಆಗಿ ನೋಡ್ತಾನೆ ಇರ್ತಾರಂತೆ. ಅಲ್ಲಿ ಇನ್ನು ಸ್ವಲ್ಪ ಮುಂದೆ ಹೋದಂಗೆ ಇನ್ನೊಂದು ಕಾರ್ ಬಂತಂತೆ ಬ್ಯಾಕ್ ಸೈಡ್, ಸೇಮ್ ಓಲ್ಡ್ ಟೈಪ್ ಆಫ್ ಕಾರೇ. ಅದು ತುಂಬ ಸ್ಲೋ ಆಗಿ ಹೋಗ್ತಿತ್ತಂತೆ. ಈವನ್ ಆ ಕಾರ್ ಸನ್ಸಲ್ಲಿ ಮಾಯ ಆಗೋಯ್ತಂತೆ. ಸೊ ಇವರು ತುಂಬ ಭಯ ಪಟ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ರಂತೆ. ಈವನ್ ದಟ್ ಕಾರ್ ನಂಬರ್ ಎಲ್ಲ ಕೊಟ್ಟು ನೋಡಿದ್ರಂತೆ. 2 ವ್ಯಕ್ತಿಗಳು ಮಿಸ್ ಆಗಿದೆ ಅಂತ ಪೊಲೀಸ್ ರಿಪೋರ್ಟ್ಸಲ್ಲಿ ನೋಡಿದಾಗ ಪೊಲೀಸ್ ಅವ್ರಿಗೆ ಸಹ ತುಂಬ ಶಾಕ್ ಆಯ್ತಂತೆ. ರಿಯಲ್ ಆಗಿ ಟೈಮ್ ಟ್ರಾವೆಲರ್ ಅಥವಾ ಇನ್ನೇನಾದ್ರೂ ಅಂತ ಅವ್ರು ಕಂಪ್ಲೀಟಾಗಿ ಕನ್ಫ್ಯೂಷನ್ ಆಗಿದ್ದಾರೆ. 30th August 2006 ಹಕ್ಕನ್ ಅನ್ನೋ ಒಬ್ಬ ವ್ಯಕ್ತಿ ಅವ್ರ ಮನೆ ಕೆಳಗಡೆ ಡ್ರೈನೇಜಲ್ಲಿ ಲೀಕೇಜ್ ಆಗ್ತಿದೆ ಅಂತ ಹೇಳಿ ರಿಪೇರಿ ಮಾಡೋಕ್ಕೆ ಹೋಗ್ತಾನೆ. ರಿಪೇರಿ ಮಾಡ್ತಾ ಅಲ್ಲಿ ಏನು ನಾರ್ಮಲ್ ಲೀಕೇಜ್ ಇರ್ಬೋದು ಅಂತ ಹೇಳಿ ಇವ್ರು ನೋಡಿಕೊಂಡು ಜಸ್ಟ್ ರಿಪೇರಿ ಮಾಡ್ತಿದ್ದಾಗ ಅಲ್ಲಿ ಒಂದು ಚಿಕ್ಕ
ಹೋಲ್ ಥರ ಕಾಣಿಸುತ್ತಂತೆ. ಓಕೆ, ಏನಿದು ಅಂತ ಹೋಲಲ್ಲಿ ನೋಡ್ತಿದ್ದಾಗ ಟ್ರಾವೆಲ್ ಮಾಡ್ತಿದ್ದಾಗ ಆ ಡ್ರೋನಲ್ಲಿ ಹೋಗ್ತಿದ್ದಾಗ ಈತ ಬರೋಬ್ಬರಿ 2042ಗೆ ರೀಚ್ ಹೋಗ್ಬಿಡ್ತಾನೆ. ಈವನ್ ಇದು 2042ಗೆ ಟೈಮ್ ಟ್ರಾವೆಲ್ ಮಾಡಿದ್ದಾನೆ. ಈತ ಡೈರೆಕ್ಟಾಗಿ ಆತನನ್ನೇ ಮೀಟ್ ಆಗಿದ್ದಾನೆ. ಅಂದರೆ ಆತನ ವಯಸ್ಸಾಗ 72 ಇಯರ್ಸ್ ಆಗಿದೆ. ಆ ವ್ಯಕ್ತಿ ಸೇಮ್ ಹಕ್ಕನ್ ಅನ್ನೋ ವ್ಯಕ್ತಿ ಹಕ್ಕನ್ನೇ ಮೀಟ್ ಆಗಿದ್ದಾನೆ. ಈವನ್ ಇಬ್ಬರಿಗೂ ಸೇಮ್ ಟ್ಯಾಟೂಸ್ ಇದೆ. ಇವರು ಇನ್ ಸೆಲ್ಫಿ ಸಹ ತೊಗೊಂಡಿದ್ದಾರೆ. ಇದು ತುಂಬ ವೈರಲ್ ಆಗಿದೆ ಈ ಫೋಟೋಸು. ಎಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಎಲ್ರಿಗೂ ಆಶ್ಚರ್ಯ ಆಗ್ತಿದೆ. ಈಗ ಲಿವರ್ಪೂಲ್ ಅನ್ನೋ ಒಂದು ಸ್ಟ್ರೀಟ್ ತುಂಬ ಟೈಮ್ ಟ್ರಾವೆಲ್ ಸ್ಟೋರೀಸ್ ಬಗ್ಗೆ ಫೇಮಸ್ ಆಗಿದೆ. 2011ನಲ್ಲಿ ಒಬ್ಬ ಮಹಿಳೆ ಮದರ್ ಕೇರ್ ಅನ್ನೋ ಸ್ಟೋರ್ಗೆ ಹೋಗ್ತಾಳೆ. ಅವರ ಸಿಸ್ಟರ್ಗೆ ಏನೋ ಗಿಫ್ಟ್ ತೊಗೋಬೇಕು ಅಂತ. ಅಲ್ಲಿ ಹೋದಾಗ ಅಕ್ಕೆ ಗಿಫ್ಟ್ ಸಹ ಪರ್ಚೇಸ್ ಮಾಡ್ತಾಳೆ. ಕ್ರೆಡಿಟ್ ಕಾರ್ಡಲ್ಲಿ ಕ್ಯಾಶ್ ಇಲ್ಲ ಅಂತ ಹೇಳಿ ನೋಡಿಸುತ್ತೆ. ಫೈನಲಿ ಆಕೆ ಕೋಪದಿಂದ ಮನೆಗೆ ಬಂದು ಅವ್ರ ಅಮ್ಮನಿಗೆ ಕೇಳ್ತಾಳೆ, ಅಮ್ಮ ಕ್ರೆಡಿಟ್ ಕಾರ್ಡಲ್ಲಿ ಕ್ಯಾಶೇ ಇಲ್ಲ ಅಂತ ಹೇಳ್ತಿದ್ದೆ, ನಾನು ಮದರ್ ಕೇರ್ ಸ್ಟೋರ್ಗೆ ಹೋಗಿದ್ದೆ ಅಕ್ಕನ ಪರ್ಚೇಸ್ ಮಾಡೋದಕ್ಕೆ, ಇದರಲ್ಲಿ ಏನು ಕ್ಯಾಶೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅವ್ರ ತಾಯಿ ಮತ್ತು ಮಗಳು ಸರಿ ನಡಿ ಹೋಗೋಣ ಗಿಫ್ಟ್ ತೊಗೊಂಬರೋಣ ಅಂತೇಳಿ ಮತ್ತೆ ರಿಟರ್ನ್ ಆಗ್ತಾರೆ ಕ್ಯಾಶ್ ತೊಗೊಂಡು. ಮತ್ತು ಅಲ್ಲಿ ಬಂದು ನೋಡಿದಾಗ ಅಲ್ಲಿ ಆ ಮದರ್ ಕೇರ್ ಶಾಪ್ ಇರೋದಿಲ್ಲ, ಅದ್ರ ಬದಲು ಒಂದು ಬ್ಯಾಂಕ್ ಇರುತ್ತೆ ಅಲ್ಲಿ. ಇದು ತುಂಬ ಶಾಕ್ ಆಗೋಗುತ್ತೆ. ಅಲ್ಲಿ ಟ್ರಾವೆಲ್ಸ್ ನಡೆದಿದೆಯಾ, ಇದು ರಿಯಲ್ಲಾ ಫೇಕಾ ಅಂತ ಇಲ್ಲಿವರೆಗೂ ಕ್ವಶನ್ನೇ ಆಗೋಗ್ಬಿಟ್ಟಿದೆ ಎಲ್ರಿಗೂ. ಅದು ಚಾನ್ಸ್ ರಿಯಲಾಗಿ ಟೈಮ್ ಟ್ರಾವೆಲ್ ಇದೆ ಅಂತ ಅಂದ್ಕೊಂಡ್ರೆ ನೀವು ಯಾವ ಇಯರ್ಗೆ ಹೋಗ್ಬೇಕು ಅನ್ಕೊತಿದ್ದೀರಾ ಅಂತ ದಯವಿಟ್ಟು ಕಮೆಂಟಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.